ನಮಸ್ಕಾರ. ನಾನು ಶುಭ. ಹಳೆ ಬಾಟಲ್ ಈ ಥರ ಬಾಟಲ್ಸು ಮತ್ತು ಹಳೆ ಬಟ್ಟೆಗಳು ನಮ್ಮ ಮನೇಲಿ ಸಾಮಾನ್ಯವಾಗಿರುತ್ತೆ. ನಾವು ವೇಸ್ಟ್ ಅಂತ ಹಿಂದೆ ಹಾಕ್ಬಿಟ್ಟಿರ್ತೀವಿ. ಇವಾಗ ಈ ಬೇಸಿಗೆಗೆ ನಾವು ಜ್ಯೂಸ್ ಎಲ್ಲ ತಂದಾಗ ಆಚೆ ಸಾಮಾನ್ಯವಾಗಿ ಈ ಥರ ಬಾಟಲ್ಸ್ ಬಿದ್ದಿರುತ್ತಲ್ಲ, ನಾನು 2 ಲೀಟರ್ ಬಾಟಲ್ ತಗೊಂಡು ಹಿಂದೆ ಮುಂದೆ ಕಟ್ ಮಾಡ್ಕೊಬಿಟ್ಟೆ. ಮತ್ತು ವೇಲು 2 ಕಲರ್ ತಗೊಂಡಿದ್ದೀನಿ. ಇದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಬಾಟಲ್ಗೆ ಹಾಕ್ಬಿಟ್ಟು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹೊಲ್ದ್ಕೊಬಿಡ್ಬೇಕು. ಮತ್ತು ಬಾಟಲ್ ಒಳಗಡೆಯಿಂದ ನಾನು ಹೆಂಗೆ ತಗೊತಾ ಇದ್ದೀನಿ ಸೇಮ್ ಇದೇ ಥರನೇ ಮಾಡ್ಕೋಬೇಕು. ನೀವು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋ ಕಲರೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಇನ್ನೂ ಬೇರೆ ಕಲರ್ಸ್ ಇದೆ ವೇಲು ಅಂದರೆ ತಗೋಬೋದು. ಈ ದಾರ ಬಂದುಬಿಡುತ್ತಲ್ಲ ಅಂಥ ಬಟ್ಟೆ ತಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಅಂದರೆ ಒಂದೊಂದು ಟೀ ಶರ್ಟ್ಸು ಎಲ್ಲ ಏನಾಗುತ್ತೆ, ಸ್ವಲ್ಪ ದಾರ ಹಂಗೆ ಕಾಣಿಸುತ್ತೆ, ಚೆನ್ನಾಗಿರಲ್ಲ. ಇಲ್ಲ ಲೆಗ್ಗಿನ್ಸ್ ಪ್ಯಾಂಟು ಅದ್ರ ಬಟ್ಟೆನೂ ಚೆನ್ನಾಗಿರುತ್ತೆ, ಅದನ್ನು ಬೇಕಾದ್ರೆ ತಗೋಬೋದು. ಇಲ್ಲ ನಮ್ಮ ಮನೇಲಿ ವೇಲುಗಳು ಡ್ರೆಸ್ ಯೂಸ್ ಮಾಡ್ತೀವಿ, ವೇಲ್ ಇದ್ದೇ ಇರುತ್ತಲ್ವ, ವೇಲೇ ತಗೋಬೋದು. ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ಮಾಡಿದೆ ಹಂಗೆ ಲಾಸ್ಟ್ವರೆಗೂ ಮಾಡ್ಕೊಂಡು ಬಂದು ನೋಡಿ, ಸ್ವಲ್ಪ ಇನ್ನೊಂದ್ರ ಸೇರಿಸ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸ್ನು ಕಟ್ ಮಾಡ್ಕೊಬಿಡಿ. ಮತ್ತು ಸೂಜಿ ದಾರದಲ್ಲಿ ಹೊಲ್ಕೋಬೇಕು. ನೋಡಿ ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹೊಲ್ದ್ಬಿಟ್ಮೇಲೆ ಈ ಥರ ಇರುತ್ತೆ. ಮತ್ತು ಇನ್ನೊಂದು ಕಲರ್ ತಗೊಂಡಿದ್ದೀರಲ್ಲ, ಇದನ್ನು ಒಂದರೊಳಗಡೆ ಸೇರಿಸ್ಬಿಟ್ಟು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ. ನೀವು ಅಷ್ಟೇ ಸೂಜಿ ದಾರದಲ್ಲಿ ಹೊಲ್ದ್ಬಿಟ್ಟಿದ್ದಾದಮೇಲೆ ಲಾಸ್ಟ್ ಎಡ್ಜಸ್ಗೆ ಸೇಫ್ಟಿ ಪಿನ್ ಹಾಕ್ಕೋಬೇಕು. ಇದ್ರೊಳಗಡೆಗೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಒಂದು ಯಾವುದನ್ನ ಪ್ಲಾಸ್ಟಿಕ್ದು ಬಾಕ್ಸ್ ಅದರೊಳಗಡೆಗೆ ಹಾಕ್ಬಿಡಿ. ಇದು ಮಾಡೋಕ್ಕೆ ನಿಮಗೆ ಸುಲಭ ಆಗುತ್ತೆ. ನೋಡಿ, ಒಂದು ಮನೆ ಬಿಟ್ಟು ಒಂದು ಮನೆ ಈ ಥರ ಮಾಡಿಕೊಂಡು ಬರಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್. ಇದು ನಿಮಗೆ ಮಾಡೋಕ್ಕೆ ಜಾಸ್ತಿ ಟೈಮು ತಗೊಳ್ಳಲ್ಲ. ನಮ್ಮ ಮನೇಲಿ ಇರೋದೇ ಇವಾಗ ವೇಸ್ಟ್ ಬಾಟಲ್ ಇರುತ್ತೆ, ಮತ್ತು ಬಟ್ಟೆಗಳು ಅಷ್ಟೇ ವೇಸ್ಟು ಹಂಗೆ ಬಿಸಾಕಿರ್ತೀವಲ್ಲ, ಇದರಲ್ಲಿ ಮಾಡ್ಕೋಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಬೇರೆ ಕಲರ್ ತಗೊಂಡ್ರೆ ಇನ್ನೂ ಬೇರೆ ಬೇಕಾದರೂ ತಗೋಬೋದು. ಇವಾಗ ನಾನು ವೈಟ್, ಪಿಂಕು ಮತ್ತು ಬ್ಲೂ ತಗೊಂಡಿದ್ದೀನಲ್ಲ, ಇನ್ನು ವೈಟ್ ಬ್ಲ್ಯಾಕ್ ತಗೋಬೋದು. ಇಲ್ಲ ಗ್ರೀನ್ ರೆಡ್ ತಗೋಬೋದು. ಹಂಗೆ ಕಾಂಬಿನೇಷನ್ ನಮ್ಗೆ ಚೆನ್ನಾಗಿ ಕಾಣಿಸ್ಬೇಕನ್ನೋರು ನಿಮ್ಮ ಮನೇಲಿ ಇರೋದು ತಗೊಳ್ಬೋದು. ಒಂದು ರೌಂಡ್ ಆಗೋದ್ಮೇಲೆ ಇನ್ನೊಂದು ರೌಂಡು ಫಸ್ಟು ನಾನು ಮೇಲ್ಮನೆ ಹಾಕ್ಕೊಂಬಂದಿದ್ನಲ್ಲ, ಇವಾಗ ಕೆಳಗಡೆ ಇರೋ ಬಟ್ಟೆ ಪೀಸು ನೋಡಿ, ಕೆಳಗಡೆ ಇರೋದನ್ನು ಮೇಲೆ ಎತ್ತಾ ಇರಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿಕೊಂಡು ಲಾಸ್ಟ್ವರೆಗೂ ಸೇಮ್ ಇದೇ ಥರ ಮಾಡ್ಕೊಂಡು ಬಂದರೆ ಈ ಥರ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಎಡ್ಜಸ್ಗೆ ಬಂದಾಗ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಈ ಲಾಸ್ಟ್ ಎಡ್ಜಸ್ನು ಒಳಗಡೆಗೆ ಸೇರಿಸ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೋಬೇಕು. ನೋಡಿ ಒಳಗಡೆಗೆ ಸೇರಿಸ್ಬಿಡ್ಬೇಕು, ನೀಟಾಗಿ ಕಾಣಿಸ್ತೀರಾ. ಇವಾಗ ಸೂಜಿ ದಾರದಲ್ಲಿ ಹೊಲ್ದುಬಿಡಿ. ಹೊಲ್ದಿದ್ದಾದಮೇಲೆ ನೋಡಿ ತೋರಿಸ್ತೀನಿ. ನೀಟಾಗಿ ಈ ಥರ ರೌಂಡಾಗಿ ಈ ಥರ ಕಾಣಿಸುತ್ತೆ. ನೋಡೋಕ್ಕೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಬಾಟೆಲ್ಲು ಹಳೆ ಬಟ್ಟೆಯಲ್ಲಿ ಮಾಡಿದ್ದೀವಿ. ಇದಕ್ಕೆ ಇನ್ನು ಕುಂದನ್ಸ್ ಎಲ್ಲ ಇದೆ, ನಮ್ಮ ಹತ್ರ ಸ್ಟೋನ್ಸ್ ಇದೆ ಅಂದರೆ ಇನ್ನೊಂದು ಮೆಚ್ಸ್ಬೋದು. ಇಲ್ಲ ಬೇರೆ ಏನಾದರೂ ಡೆಕೋರೇಟ್ ಮಾಡ್ಕೊತೀರಂದರೆ ಮಾಡ್ಕೋಬೋದು. ಒಳಗಡೆ ಇರೋ ಬಾಕ್ಸ್ ಎತ್ಬಿಟ್ಟಿದ್ದೀನಿ. ವೇಸ್ಟ್ದೊಂದು ಮುಚ್ಚಳ ಇತ್ತು, ಇದನ್ನು ಅದರೊಳಗಡೆ ಸೇರಿಸ್ಬಿಟ್ಟು ಇದರೊಳಗಡೆ ಮಕ್ಕಳದು ಕಲರ್ ಪೆನ್ಸಿಲ್ಸು ಇಲ್ಲ ಪೆನ್ಸು ನಿಮ್ಗೆ ಏನು ಬೇಕಾದರೂ ಇಟ್ಕೋಬೋದು. ನೋಡಿ ನಾನು ನೈಲ್ ಕಟ್ರು, ಪಿನ್ ಮಿಷಿನ್ನು ಈ ಥರ ಬೇಗ ಸೇಫ್ಟಿ ಪಿನ್ ಇವು ಸಿಕ್ಕಲ್ಲ, ಇದನ್ನ ಇಡ್ತಾ ಇದ್ದೀನಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.